ರ್ಯಾಪಿಡೋ ತಗೊಳ್ಳಿ. ಏನು 10 ನಿಮಿಷ ಮಾಡ್ಬಿಟ್ರಿ ಬರೋದು? ನಾಷ್ಟ ಮಾಡ್ತಾಯಿದ್ದೀರಾ? ಇದ್ರೊಳಗೆ ಹಾಕೋಬಿಡಿ. ಹಾಂ, ಆಮೇಲೆ ಬಂತದು, ಇದರಲ್ಲಿ ಇಕ್ಕೊಬಿಡಿ. ನೀವು ಬರೀ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರಾ, ಬರೀ ಪಾರ್ಸಲ್ ಆರ್ಡ್ರಾ? ಅವಾಗಿಂದನೂ ಪಾರ್ಸಲ್ ಬೈಕ್ ಟ್ಯಾಕ್ಸಿ ಮಾಡೋದೇ ಇಲ್ಲ? ಹೌದಾ ಹೌದಾ ಎಷ್ಟು ಮಾಡ್ತೀರಾ ಪಾರ್ಸಲ್ ಆರ್ಡ್ರಲ್ಲಿ? ಮತ್ತು ನಮ್ಮ ಫ್ರೆಂಡ್ ಒಬ್ರದ್ದು ಸೀಜ್ ಮಾಡಿದ್ದಾರೆ ಅಂದ್ರಲ್ಲ ಗಾಡಿ, ಅವ್ರದ್ದು ಇನ್ನೊಬ್ಬರು ಫ್ರೆಂಡು ರಾಜಾಜಿನಗರದಲ್ಲಿ ಸೀಜ್ ಮಾಡಿದರು ಅವ್ರ ಗಾಡಿನೂ ಕೂಡ ಸೀಜ್ ಮಾಡಿದ್ದು ರಿಲೀಸ್ ಮಾಡಿದ್ದಾರೆ ನಿನ್ನೆ. ಅದ್ರದ್ದು ಒಂದು ರಸೀದಿ ಕೂಡ ಕಳಿಸಿದ್ದಾರೆ, ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡ್ಬೋದು ನೀವು. ಎಲ್ಲ RTO ಆಫೀಸಲ್ಲೂ ಕೂಡ ಸೀಜ್ ಮಾಡಿರೋ ಗಾಡಿ ರಿಲೀಸ್ ಮಾಡ್ತಾಯಿಲ್ಲ. HSR ಲೇಔಟಲ್ಲಿ ಇನ್ನೂ ಇಕ್ಕೊಂಡಿದ್ದಾರಂತೆ. ಕೆಲವೊಂದು RTO ಆಫೀಸಲ್ಲಿ ಫೈನ್ ಕಟ್ಸ್ಕೊಂಡು ಬಿಡ್ತಾ ಇದ್ದಾರಂತೆ. 10 ರಿಂದ 15 ಸಾವಿರ ಅಂತಿದ್ರಲ್ಲ ಬ್ರೋ, ಇವಾಗೇನು 5500 ರೂಪಾಯಿ ತೋರಿಸ್ತಾ ಇದೆ ಅಂತ ಹೇಳ್ಬೋದು ನೀವು. 5000. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬಂದು ರ್ಯಾಪಿಡೋದು ಪಾರ್ಸಲ್ ಆರ್ಡ್ರ್ ಬುಕ್ ಮಾಡ್ತಾಯಿದ್ದೀನಿ. ನಾನು ಕಸ್ಟಮರಾಗಿ ಬುಕ್ ಮಾಡ್ತಾ ಇರೋದು. ಇವಾಗೆಲ್ಲ ಬೈಕ್ ಟ್ಯಾಕ್ಸಿ ಎಲ್ಲ ಸೀಜ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಇವಾಗ ಪಾರ್ಸಲ್ ಎಲ್ಲ ವರ್ಕ್ ಮಾಡ್ಬೋದಾ, ಪಾರ್ಸಲ್ ಡೆಲಿವರಿ ಮಾಡ್ಬೋದಾ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಅದಕ್ಕೆ ಇವಾಗ ಒಂದು ಪಾರ್ಸಲ್ ಆರ್ಡ್ರನ್ನೇ ಬುಕ್ ಮಾಡಿ ಕಳಿಸ್ತಾ ಇದ್ದೀನಿ. ಒಬ್ಬರಿಗೆ ನಾನು ಕಳಿಸ್ಬೇಕಾಗಿತ್ತು ಇದೊಂದು ಪಾರ್ಸಲು BTM ಲೇಔಟ್ಗೆ. ರೈಡರ್ ನೋಡಿ ಎಕ್ಸೆಪ್ಟ್ ಮಾಡಿಕೊಂಡ್ರು. ಬುಕ್ ಮಾಡಿದ ತಕ್ಷಣ ಎಲ್ಲರೂ ಇವಾಗ ಪಾರ್ಸಲ್ ಆರ್ಡ್ರನ್ನೇ ಎಕ್ಸೆಪ್ಟ್ ಮಾಡ್ತಾಯಿದ್ದಾರೆ. ನೋಡೋಣ, ಇಲ್ಲಿ 1.5 ಕಿಲೋಮೀಟ್ರ್ ಇದ್ರೂ ಎಕ್ಸೆಪ್ಟ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಎಷ್ಟು 5 ನಿಮಿಷ ಅಂತ ತೋರಿಸ್ತಾ ಇದೆ. ನೋಡೋಣ, ಬಂದಮೇಲೆ ಅವ್ರನ್ನೂ ಕೇಳೋಣ ಹೆಂಗೆ ಮಾಡ್ತಾಯಿದ್ದಾರೆ, ಎಷ್ಟು ಅರ್ನಿಂಗ್ಸ್ ಆಗ್ತಾಯಿದೆ ಅಂತ ಕೇಳೋಣ. ಪಾರ್ಸಲ್ ಮಾತ್ರ ಮಾಡ್ತಾಯಿದ್ದೀರಾ ಅಥವಾ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀರಾ ಅಂತ ಕೇಳೋಣ. ಅವ್ರನ್ನ ವಿಚಾರಿಸ್ದಾಗ ಗೊತ್ತಾಗಿರುತ್ತೆ. ಮತ್ತು ಇನ್ನೊಂದು ಅಪ್ಡೇಟ್ ಏನಂತ ಹೇಳೋದಾದರೆ, ಮತ್ತು ನಮ್ಮ ಫ್ರೆಂಡ್ ಒಬ್ರದ್ದು ಸೀಜ್ ಮಾಡಿದ್ದಾರೆ ಅಂದ್ರಲ್ಲ ಗಾಡಿ, ಅವ್ರದ್ದು ಇನ್ನೊಬ್ಬರು ಫ್ರೆಂಡು ರಾಜಾಜಿನಗರದಲ್ಲಿ ಸೀಜ್ ಮಾಡಿದರು ಅವ್ರ ಗಾಡಿನೂ ಕೂಡ ಸೀಜ್ ಮಾಡಿದ್ದು ರಿಲೀಸ್ ಮಾಡಿದ್ದಾರೆ ನಿನ್ನೆ. ಅದ್ರದ್ದು ಒಂದು ರಸೀದಿ ಕೂಡ ಕಳಿಸಿದ್ದಾರೆ, ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡ್ಬೋದು ನೀವು. ಎಲ್ಲ RTO ಆಫೀಸಲ್ಲೂ ಕೂಡ ಸೀಜ್ ಮಾಡಿರೋ ಗಾಡಿ ರಿಲೀಸ್ ಮಾಡ್ತಾಯಿಲ್ಲ. HSR ಲೇಔಟಲ್ಲಿ ಇನ್ನೂ ಇಕ್ಕೊಂಡಿದ್ದಾರಂತೆ. ಕೆಲವೊಂದು RTO ಆಫೀಸಲ್ಲಿ ಫೈನ್ ಕಟ್ಸ್ಕೊಂಡು ಬಿಡ್ತಾ ಇದ್ದಾರಂತೆ. 10 ರಿಂದ 15 ಸಾವಿರ ಅಂತಿದ್ರಲ್ಲ ಬ್ರೋ, ಇವಾಗೇನು 5500 ರೂಪಾಯಿ ತೋರಿಸ್ತಾ ಇದೆ ಅಂತ ಹೇಳ್ಬೋದು ನೀವು. 5500 ರೂಪಾಯಿ ಎಂತಕ್ಕೆ ಅಂತ ಹೇಳೋದಾದರೆ ಸೀಜಿಂಗ್ ಚಾರ್ಜ್ ಅಷ್ಟೇ ಇರೋದು 5000 ರೂಪಾಯಿ. ಮತ್ತು ಕೆಲವೊಂದು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಲ್ವಲ್ಲ, DL ಆಗಲಿ, ಇನ್ಶೂರೆನ್ಸ್ ಆಗಲಿ, FC ಆಗಲಿ, ಕೆಲವೊಂದು ಡಾಕ್ಯುಮೆಂಟ್ಸು, ಇದು ಏರ್ ಪೊಲ್ಯೂಷನ್ಸು ಸರ್ಟಿಫಿಕೇಟು, ಈ ಎಲ್ಲ ಸರ್ಟಿಫಿಕೇಟ್ದು ಒಂದೊಂದು ಚಾರ್ಜು ಸೆಪ್ರೇಟು ಚಾರ್ಜಸ್ ಇರುತ್ತೆ. ಅದಕ್ಕೆ ಆ ಚಾರ್ಜಸ್ನ ಇಲ್ಲ ಅಂದರೆ ಮಾತ್ರ ಹಾಕ್ತಾರೆ, ಇದ್ದೇ ಅಂದರೆ ಏನೂ ಹಾಕಲ್ಲ, ಅದನ್ನು ಮೈನಸ್ ಮಾಡಿ ಹಾಕ್ತಾರೆ. ಅಪ್ ಟು ನಿಮಗೆ 20,000ದವರೆಗೂ ಆಗ್ಬೋದು ಅಂತ ಹೇಳಿದ್ದಷ್ಟೇ. ಇವಾಗ ಇವ್ರಿಗೆ 5500 ರೂಪಾಯಿ ಹಾಕಿದ್ದಾರೆ ಇವ್ರಿಗೆ ರಿಲೀಸ್ ಮಾಡಿದ್ದಾರೆ. ಮತ್ತು DL ಮತ್ತು RC ಎಲ್ಲ ಇದು ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳ್ತಿದ್ರಲ್ಲ ಅಂತ ಹೇಳ್ಬೋದು ಅಂತ ಹೇಳ್ತಿದ್ರು. ನ್ಯೂಸಲ್ಲೆಲ್ಲ ಹೇಳ್ತಾಯಿದ್ರು, ಆ ಥರ ಕ್ಯಾನ್ಸಲ್ ಮಾಡ್ತೀವಿ, ಸಸ್ಪೆಂಡ್ ಮಾಡ್ತೀವಿ, ಅವರು ಗಾಡಿ ಓಡಿಸ್ತಿದ್ದಂಗೆ ಮಾಡ್ತೀವಿ, 3 ತಿಂಗಳೆಲ್ಲ ಸೀಜ್ ಮಾಡಿ ಇಕ್ಕೊಳ್ತೀವಿ ಅಂತ. ಆದ್ರೂ ಕೂಡ ಗಾಡಿ ರಿಲೀಸ್ ಮಾಡ್ತಾಯಿದ್ದಾರೆ ನೋಡಿ. ಈ ಥರ ಚಲನ್ನು ಕೂಡ ಬರೆದು ಕೊಟ್ಟಿದ್ದಾರೆ. ಮತ್ತು ರ್ಯಾಪಿಡೋದವರು ಅಮೌಂಟು ರೀಫಂಡ್ ಮಾಡ್ತೀನಿ ಅಂತ ಹೇಳಿದಾರಂತೆ. ಕಸ್ಟಮರ್ ಕೇರ್ಗೂ ಕೂಡ ಕಾಲ್ ಮಾಡಿದ್ರು ಇವರು. ಈ ಥರ ನಮ್ಮ ಆಫೀಸ್ ಅಡ್ರೆಸ್ ಇದೆಯಲ್ಲ HSR ಲೇಔಟು, ಅಲ್ಲಿ ತೊಗೊಬಂದು ನೀವು ಈ ರಸೀದಿ ಕೊಟ್ಟರೆ ನಿಮ್ಮ ವ್ಯಾಲೆಟ್ ಏನಿದೆ ಅದಕ್ಕೆ 5000 ರೂಪಾಯಿ ಕೊಡ್ತೀವಿ. ಬೇರೆ ಎಲ್ಲ ನಿಮ್ಮದು ವ್ಯಾಲೇಷನ್ಸ್ ಆಗಿದ್ರೆ ಅಂದರೆ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಅದಕ್ಕೆಲ್ಲ ನಾವೇನು ಕೊಡೋಕ್ಕಾಗಲ್ಲ. 10,000 15,000 ಎಲ್ಲ ಏನು ಸೀಜಿಂಗ್ ಚಾರ್ಜ್ ಇದೆ 5000 ರೂಪಾಯಿ, ಅದು ಮಾತ್ರ ಕೊಡ್ತೀವಿ. ಅದು ನಿಮ್ಮ ತಪ್ಪಾಗಿರುತ್ತೆ, ಬೇರೆ ಡಾಕ್ಯುಮೆಂಟ್ಸ್ ಇಲ್ಲದೆ ಇರೋದು ಅದು ನಿಮ್ಮ ತಪ್ಪಾಗಿರುತ್ತೆ. ಆ ತಪ್ಪಿಗೆ ನೀವೇ ಕಟ್ಟಬೇಕಾಗುತ್ತೆ. ನಾವೇನು ಹೇಳಿದ್ವಾ ನಿಮಗೆ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಮಾಡಿಸ್ಕೊಂಡು ಓಡಿಸಿ ಅಂತಲೇ ನಾವೂ ಹೇಳೋದು. ಬರೀ ಸೀಜ್ ಮಾಡಿರೋದ್ರಿಂದ ಮಾತ್ರ ನಾವು ಕೊಡ್ತೀವಿ. ರ್ಯಾಪಿಡೋ ಅಂತ ಮೆನ್ಷನ್ ಆಗಿರೋದ್ರಿಂದ ಅಲ್ಲಿ ಮೆನ್ಷನ್ ಆಗಿರಬೇಕು ಕರೆಕ್ಟಾಗಿ, ರ್ಯಾಪಿಡೋ ಇಂದನೇ ವೈಲೆನ್ಸ್ ಇದಾಗಿದೆ, ಸೀಜ್ ಮಾಡಿದ್ದೀವಿ ಅಂತಲೇ ಮೆನ್ಷನ್ ಆಗಿರಬೇಕು. ಹಂಗಿದ್ರೆ ಮಾತ್ರ ನಾವು ವ್ಯಾಲೆಟ್ಗೆ ರೀಫಂಡ್ ಮಾಡ್ತೀವಿ ಅಂತ ಹೇಳಿದಾರಂತೆ. ಬೇರೆದಕ್ಕೆಲ್ಲ ಕಟ್ಕೊಡಲ್ಲ. ಬೇರೆ ಯಾವುದ್ಯಾವುದು DL ಇಲ್ಲ, RC ಇಲ್ಲ, FC ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಈ ಎಲ್ಲ ಡಾಕ್ಯುಮೆಂಟ್ಸು ನೀವೇನಾದ್ರು ಕೊಟ್ಟಿಲ್ಲ ಅಂದರೆ ಅದಕ್ಕೂ ಕೂಡ ಫೈನ್ ಆಗ್ತಾರಲ್ಲ, ಆ ಅಮೌಂಟ್ನ ಅವರೇನು ರ್ಯಾಪಿಡೋದವರು ಕೊಡೋಲ್ಲ. ಇದನ್ನು ಹೋಗಿ ಅವನು ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಇವತ್ತು. ನೋಡೋಣ ಎಲ್ಲಿಗುರು. ರ್ಯಾಪಿಡೋ ಬುಕ್ ಮಾಡಿ 5 ನಿಮಿಷ ಆಯ್ತು, ಇನ್ನೇನೋ ಬರ್ತಾ ಇದ್ದಾರೆ, ಅಲ್ಲೇ ಇದ್ದಾರೆ. ಇನ್ನೂ ಲೊಕೇಶನಿಂದ ಹಳ್ಳೆ ಆಡಿಲ್ಲ ಅವನು. ಫೋನ್ ಮಾಡಿ ಹೇಳ್ಬಿಡೋಣ, ಬಾ ಗುರು ನಾವು ಬೈಕ್ ಟ್ಯಾಕ್ಸಿ ಎಲ್ಲ ಬುಕ್ ಮಾಡಿರೋದು ಪಾರ್ಸಲ್ ಆರ್ಡ್ರು ಅಂತ. ಬೈಕ್ ಟ್ಯಾಕ್ಸಿನೇ ಮಾಡ್ತಾಯಿದ್ದಾರೆ ಅಥವಾ ಪಾರ್ಸಲ್ ಡೆಲಿವರಿ ಮಾಡ್ತಾಯಿದ್ದಾರೆ ಅಂತ ಕೇಳೋಣ. ಇದು BTM ಲೇಔಟ್ಗೆ ಹೋಗ್ತಾ ಇರೋದು ಪಾರ್ಸಲು.
10 ನಿಮಿಷ ಆದಮೇಲೆ ಬರ್ತಾಯಿದ್ದಾರೆ. ನಾವು ಬುಕ್ ಮಾಡಿ 4 ನಿಮಿಷ ಅಂತ ತೋರಿಸ್ತು, ಬುಕ್ ಮಾಡಿದಾಗ 10 ನಿಮಿಷ ಆದಮೇಲೆ ಬರ್ತಾಯಿದ್ದಾರೆ. ಈ ಕಡೆಯಿಂದ ಬರ್ತಾಯಿದ್ದಾರೆ. ಗಾಡಿ ನಂಬರ್ 1287 ರ್ಯಾಪಿಡೋ ತಗೊಳ್ಳಿ. ಏನು 10 ನಿಮಿಷ ಮಾಡ್ಬಿಟ್ರಿ ಬರೋದು? ನಾಷ್ಟ ಮಾಡ್ತಾಯಿದ್ದೀರಾ? ಇದ್ರೊಳಗೆ ಹಾಕಬಿಡಿ. ಹಾಂ, ಆಮೇಲೆ ಬಂತದು, ಇದರಲ್ಲಿ ಇಕ್ಕೊಬಿಡಿ. ನೀವು ಬರೀ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರಾ, ಬರೀ ಪಾರ್ಸಲ್ ಆರ್ಡ್ರಾ? ಅವಾಗಿಂದನೂ ಪಾರ್ಸಲ್ ಬೈಕ್ ಟ್ಯಾಕ್ಸಿ ಮಾಡೋದೇ ಇಲ್ಲ? ಹೌದಾ ಹೌದಾ ಎಷ್ಟು ಮಾಡ್ತೀರಾ ಪಾರ್ಸಲ್ ಆರ್ಡ್ರಲ್ಲಿ? 1.5 ಪಾರ್ಸಲಲ್ಲೇ? ಇವಾಗ ತುಂಬ ಜನ ಕೇಳ್ತಾ ಇರ್ತಾರಲ್ಲ, ಪಾರ್ಸಲ್ ಆರ್ಡ್ರ್ ಮಾಡ್ಬೋದಾ, ಯಾರು ಹಿಡಿತಾರ ಅಂತ ಕೇಳ್ತಾರಲ್ಲ, ಪಾರ್ಸಲ್ ಆರ್ಡ್ರ್ ಮಾಡ್ಬೋದಾ? ಹಾಂ, ರ್ಯಾಪಿಡೋ ಇದೆ, ಯಾರು ಏನು ಕೇಳಲ್ಲ. ಹಾಂ, ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಹಿಡ್ಕೋತಾರೆ ಅಷ್ಟೇ. 0336 ಪೇಮೆಂಟ್ ಅಲ್ಲೇ ಮಾಡ್ತಾರೆ. ಓಕೆನಾ? BTM ಲೇಔಟು ಫಸ್ಟ್ ಫ್ಲೋರಲ್ಲಿ ಇರುತ್ತೆ ಆಫೀಸು. ಅಲ್ಲಿ ಹೋಗಿ ಕೊಟ್ಬಿಟ್ಟು ಅದು ನಂಬರ್ ಹಾಕಿದ್ದೀನಲ್ಲ, ಓಕೆ, ಅವ್ರ ನಂಬರ್ ತಗೊಬಿಡಿ. ನೀವೇನು ಎಲ್ಲಿ ಮನೆ? ಮೈಸೂರು. ಇಲ್ಲಿ ಹಾಂ, ರೂಮ್ ಮಾಡ್ಕೊಂಡಿದ್ದೀರಾ ಒಬ್ಬರೇ? ಓಕೆ, ಹುಷಾರಾಗಿ ಮಾಡಿ, ಆರಾಮಾಗಿ. ಬಾಯ್. ಓಕೆ. ರಾಕಿಂಗ್ ರಘು ಅಂತ. ಹಾಂ, ಯೂಟ್ಯೂಬಲ್ಲಿ ಇದೆ, ರಾಕಿಂಗ್ ರಘು ಅಂತ. ನಾನು ಫಸ್ಟ್ ಬಂದಾಗಲೇ ಅಪ್ಡೇಟ್ ಮಾಡಿದೆ, ಸೀಸ್ ಮಾಡೋಕ್ಕೆ ಮುಂಚೆನೇ ಇದೆಲ್ಲ ಹಾಕಿದ್ದೀನಿ ನೋಡಿ. ಸರಿ, ಬಾಯ್, ಹುಷಾರಾಗಿ ಮಾಡಿ. ಓಕೆ ಗುರು, ನೋಡಿ ಅವರು 1,500 ಅರ್ನಿಂಗ್ಸ್ ಮಾಡ್ತಾರಂತೆ. ಪರವಾಗಿಲ್ವಲ್ಲ ಗುರು? ಬರೀ ಪಾರ್ಸಲ್ ಆರ್ಡರು, ಪೋರ್ಟರು ಮತ್ತು ರ್ಯಾಪಿಡೋ ನೋಡಿದ್ದೀರಾ, ಆದರೆ ನನ್ನ ಫೇಸ್ ನೋಡಿಲ್ಲ ಅಷ್ಟೇ. ಓಕೆ ಮಾಡಿ. ನನ್ನ ಗಾಡಿ ನೋಡಿ ನೆನಪು ಬಂದಿದೆ ಅವ್ರಿಗೆ. ನಮ್ಮ ಫೇಸ್ ನೋಡಿದ್ರೆ ನೆನಪಾಗಲ್ಲ, ಯಾಕಂದರೆ ನಾನು ಜಾಸ್ತಿ ಫೇಸ್ ತೋರಿಸ್ಕೊಂಡು ಮಾಡಿಲ್ವಲ್ಲ ವಿಡಿಯೋ, ಅದಕ್ಕೆ ಗೊತ್ತಾಗಿಲ್ಲ. ಓಕೆ, ಗಾಡಿ ಯಾರ್ಯಾರ್ದು ಸೀಸ್ ಆಗಿದೆ ಅವರು RTO ಆಫೀಸಲ್ಲಿ ಹೋಗಿ ವಿಚಾರಿಸಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲನೂ ಕೂಡ. ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಡಬೇಕಂತೆ, ಅಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ರೇ ನಿಮ್ಮ ಗಾಡಿನ ರಿಲೀಸ್ ಮಾಡೋದು. ಅದನ್ನು ಹೇಳ್ತಾರೆ RTO ಆಫೀಸರ್, ಯಾರು ಸೀಸ್ ಮಾಡಿದ್ದಾರೆ ಅವರೇ ಹೇಳ್ತಾರೆ. ರಿಲೀಸ್ ಆದಮೇಲೆ ಏನೇನು ಡಾಕ್ಯುಮೆಂಟ್ಸ್ ಕೊಡ್ತೀರಾ ಅದ್ರ ಪ್ರಕಾರ ನಿಮ್ಮ ಫೈನು ಡಿಪೆಂಡ್ ಆಗುತ್ತೆ. ಕೆಲವೊಬ್ರದ್ದು ಏನು ಇರಲ್ಲ ಗುರು, ಕೆಲವೊಬ್ಬರು ಸುಮ್ಮನೆ ಗಾಡಿ ಓಡಿಸ್ತಾ ಇರ್ತಾರೆ, ಅದರಲ್ಲಿ ಏನು ಇನ್ಶೂರೆನ್ಸು ಮಾಡಿಸಿರಲ್ಲ, ಗಾಡಿ FC ಕೂಡ ಮುಗ್ದೋಗಿರುತ್ತೆ. ಆ ಥರ ಎಲ್ಲ ತುಂಬ ಗಾಡಿಗಳಿದೆ. ಆ ಗಾಡಿ ಮಾತ್ರ FC ಇಲ್ಲದೆ ಇರೋ ಗಾಡಿ ಮಾತ್ರ ಗ್ಯಾರಂಟಿ ಬಿಡೋಲ್ಲ, ಅದಲ್ಲೇ ಸೀಜೆ ಅಂದ್ಕೊಳ್ಳಿ. ಅದು ಎಲ್ಲ ಕರೆಕ್ಟಾಗಿರಬೇಕು. ಕೆಲವೊಂದು ಫೈನ್ ಇದೆ, ಅದು ಫೈನ್ ಹಾಕ್ಸ್ಕೊಂಡು ಬಿಡ್ತಾರೆ. ಮತ್ತು ಇದು ಮಾತ್ರ ಕಂಪ್ನಿಯವ್ರು ರೀಫಂಡ್ ಮಾಡೋದು ಮಾತ್ರ 5,000 ರೂಪಾಯಿ ಅಷ್ಟೇ. ನೋಡಿ, ನಾವು 500 ರೂಪಾಯಿ 600 ರೂಪಾಯಿ ದುಡಿಯೋಕೆ ಹೋಗಿ 10,000 15,000 ಫೈನ್ ಹಾಕ್ಸ್ಕೊಳ್ಳೋ ಕತೆ ಬರುತ್ತೆ. ನಮ್ಮ ಫ್ರೆಂಡು ಪರವಾಗಿಲ್ಲ, 5,000 ರೂಪಾಯಿ ಫೈನು, ಯಾಕಂದರೆ ಅವ್ರದ್ದು ಹೊಸ ಗಾಡಿ, ಅವ್ರ ಫ್ರೆಂಡ್ದು ಕೂಡ ಹೊಸ ಗಾಡಿ, ಅದರಿಂದ ಅವ್ರಿಗೆ 5,500 ರೂಪಾಯಿ ಅಷ್ಟೇ ಫೈನ್ ಆಗಿರೋದು. ರ್ಯಾಪಿಡೋದವರು ಹೇಳಿದ್ದಾರೆ ಇವಾಗ ವ್ಯಾಲೆಟ್ಗೆ ರೀಫಂಡ್ ಮಾಡಿಕೊಡ್ತೀವಿ ಅಮೌಂಟ್ನ ಅಂತ. ಅದು ಯಾವ ಥರ ರೀಫಂಡ್ ಮಾಡ್ತಾರೆ ಗೊತ್ತಿಲ್ಲ ಅವರು. ಅದರಲ್ಲೂ ಏನಾದ್ರು ಗಿಮಿಕ್ ಮಾಡ್ತಾರೆ. ಇವರು ಯಾಮಾರ್ಸೋದು ಜಾಸ್ತಿ ರ್ಯಾಪಿಡೋದವರು. ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂದ್ಬಿಟ್ಟು ಬೇಕಾದರೆ ಯಾಮಾರಿಸ್ಬಿಡ್ತಾರೆ. ಆದಷ್ಟು ಹುಷಾರಾಗಿ ಹೋಗಿ ಮಾತಾಡಿ, ಯಾರ್ಯಾರ್ದು ಗಾಡಿ ಸೀಸ್ ಆಗಿದೆ ಅಲ್ಲೋಗಿ ಕ್ಲಿಯರ್ ಮಾಡಿಸ್ಕೊಳ್ಳಿ. ರ್ಯಾಪಿಡೋ ಕಂಪ್ನಿಗೆ ಹೋಗಿ ಮಾತಾಡಿ ಹಾಕ್ಸ್ಕೊಳ್ಳಿ ಅದು ಅಮೌಂಟು. ಓಕೆನಾ? ಊಬರ್ದೆಲ್ಲ ಏನಾಗಿದೆ ಕತೆ ಗೊತ್ತಿಲ್ಲ. 80% ಜಾಸ್ತಿ ಗಾಡಿ ಸೀಸ್ ಮಾಡಿರೋದೇ ರ್ಯಾಪಿಡೋದು. ಊಬರ್ದು ಓಲಾದು ಸ್ವಲ್ಪ ಕಮ್ಮಿನೇ, ರ್ಯಾಪಿಡೋದೇ 80% ಗಾಡಿಗಳನ್ನ ಸೀಸ್ ಮಾಡಿರೋದು. ಬುಕ್ ಮಾಡಿ ಯಾಕಂದರೆ ಈಸಿಯಾಗಿ ರೈಡ್ಗಳೆಲ್ಲ ಜಾಸ್ತಿ ಬುಕ್ಕಿಂಗ್ಸ್ ಆಗ್ತಾ ಇರೋದೇ ರ್ಯಾಪಿಡೋದಲ್ವಾ. ರ್ಯಾಪಿಡೋದೇ ಜಾಸ್ತಿ ಜನ ಇದು ಮಾಡಿರೋದು, ಸೀಸ್ ಮಾಡಿಸಿರೋದು. ಓಕೆನಾ? ಇದಿಷ್ಟು ಬಂದು ರ್ಯಾಪಿಡೋ ಬಗ್ಗೆ ಅಪ್ಡೇಟು. ಪಾರ್ಸಲ್ ಆರ್ಡ್ರು ಮಾಡ್ಬೋದಾ ಅಂತ ಕೇಳ್ತಿದ್ರಲ್ಲ, ನೋಡಿ ಇವಾಗ ಲೈವ್ ಆಗಿ ನಾನು ವೀಡಿಯೋ ಮಾಡಿ ತೋರಿಸಿದ್ದೀನಿ ನಿಮಗೆ. ಪಾರ್ಸಲ್ ಆರ್ಡ್ರು ಒಬ್ಬರು ಮಾಡ್ತಾಯಿದ್ದಾರೆ, ಅವಾಗಿಂದನೂ ಅವರು ಪಾರ್ಸಲ್ ಆರ್ಡರು, ಪೋರ್ಟರು ಮತ್ತು ರ್ಯಾಪಿಡೋ ಇದಲ್ಲೇ ಮಾಡ್ತಾ ಇರೋದವರು. ನೋಡಿ 1,500 ದುಡಿತಾ ಇದ್ದಾರಂತೆ ಡೈಲಿ.
ಆರಾಮಾಗಿ ಮಾಡ್ಬೋದು ಗುರು. ನಿಮಗೆ ಆ ಮಾಡೋ ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು, ಆವಾಗ ಅಮೌಂಟ್ ಅರ್ನಿಂಗ್ಸ್ ಮಾಡ್ಬೋದು. ಇಲ್ಲ ನಾನು ಆ ಏರಿಯಾಗೆ ಹೋಗ್ಬೇಕು, ಈ ಏರಿಯಾಗೆ ಹೋಗ್ಬೇಕು, ನನಗಿಷ್ಟೇ ದೂರದಲ್ಲಿ ಪಿಕಪ್ ಸಿಗಬೇಕು ಅಂತ ಇಲ್ಲ ಮಾಡಿದ್ರೆ ನಿಮಗೆ ಆರ್ಡ್ರುಗಳು ಸಿಗೋದು ಕಮ್ಮಿನೇ. ನೋಡಿ, ಅವರು 1.5 ಕಿಲೋಮೀಟ್ರ್ ಇದ್ರೂ ಕೂಡ ಆರ್ಡ್ರ್ ಎಕ್ಸೆಪ್ಟ್ ಮಾಡ್ಕೊಂಡು ಇಷ್ಟು ದೂರ ಬಂದಿದ್ದಾರೆ. ಆ ಥರ ಇರಬೇಕು. ಆ ಥರ ಡೆಡಿಕೇಟ್ ಮಾಡಿದ್ರೆ ನೀವು ಆರಾಮಾಗಿ 1,500 2,000ವರೆಗೂ ಅರ್ನಿಂಗ್ಸ್ ಮಾಡ್ಬೋದು. ಓಕೆನಾ. ಇದಿಷ್ಟು ಬಂದು ರ್ಯಾಪಿಡೋದು ಹೊಸ ಅಪ್ಡೇಟು, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟು. ಓಕೆನಾ. ಇದೇ ಥರ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ನಾನು ನಿಮ್ಮ ಪ್ರೀತಿಯ ರಘು.